ಕಾರ್ಪೊರೇಟರ್ ಪುತ್ರನ ಕಾಮಪುರಾಣಕ್ಕೆ ಟ್ವಿಸ್ಟ್. ಅಪ್ಪ ಅಮ್ಮನಿಗೆ ಬೇಲ್, ಮಗನಿಗೆ ಸಿಗಲಿಲ್ಲ ರಿಲೀಫ್. ಯಶ್ವಿನ್ ಚೆಂಗ್ಲಾಟಕ್ಕೆ ನರಕವಾಯ್ತು ದಲಿತ ಯುವತಿ ಬಾಳು. ಸಾಕು ಕಣೋ, ಇನ್ನು ಜಾಸ್ತಿ ಹೋಗ್ಸ್ಕೊಟ್ಟು ನನ್ನ ಲೈಫ್ ಹಾಳು ಮಾಡ್ಬೇಡ. ಎಲ್ಲೆಲ್ಲಿ ಓದಿಬಾರ್ದು ಅಲ್ಲಲ್ಲಿ ಓದ್ಕೊಂಡು ಹೊಡ್ಕೊಂಡು ಟಾರ್ಚರ್ ಕೊಟ್ಕೊಂಡು ಎಲ್ಲ ಒಂದತ್ರ ಒಂದೊಂದು ಅನ್ನಿಸ್ಕೊಂಡು ನಾನು ಯಾಕೆ ಅನ್ನಿಸ್ಕೋಬೇಕು? ನೀನ್ ಹಿಂಗೆ ನನ್ನ ಆಟ ಆಡ್ಸಿದ್ರೆ ನಾನು ಏನಾಗ್ತೀನೋ ನನಗೆ ಗೊತ್ತಿಲ್ಲ. ನಾನು ಕೇಳಲೇಬೇಕು, ನಾನು ಬಿಡಲ್ಲ ನಿನ್ನ. ಎಸ್, ತುಮಕೂರು ನಗರದ ವಾರ್ಡ್ ನಂಬರ್ 1ರ ಮಾಜಿ ಕಾರ್ಪೊರೇಟರ್ ಕುಟುಂಬದ ವಿರುದ್ಧ ಕೇಳಿಬಂದ ಕಾಮಪುರಾಣ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಪ್ರಕರಣದ A2 ಇಂದ್ರಕುಮಾರ್ ಹಾಗೂ A3 ನಳಿನಾ ಇಂದ್ರಕುಮಾರ್ಗೆ ಕೊನೆಗೂ ಜಾಮೀನು ಸಿಕ್ಕಿದ್ದು, ಪುತ್ರ ಯಶ್ವಿನ್ಗೆ ಮಾತ್ರ ಇನ್ನೂ ಜಾಮೀನು ನೀಡಲಾಗಿಲ್ಲ. ಈ ಕುಟುಂಬದ ವಿರುದ್ಧ ಪ್ರಕರಣ ದಾಖಲಾದ ಬೆನ್ನಲ್ಲೇ ಅಪ್ಪ, ಅಮ್ಮ, ಪುತ್ರ ಎಸ್ಕೇಪ್ ಆಗಿದ್ರು. ಆದ್ರೆ ಅದ್ಯಾವಾಗ ಬೇಲ್ ಸಿಕ್ತೋ ತುಮಕೂರಿನಲ್ಲಿ ಇಂದ್ರಕುಮಾರ್ ಹಾಗೂ ನಳಿನಾ ಇಂದ್ರಕುಮಾರ್ ಪ್ರತ್ಯಕ್ಷರಾಗಿದ್ದಾರೆ. ತುಮಕೂರು 1ನೇ ವಾರ್ಡ್ ಮಾಜಿ ಕಾರ್ಪೊರೇಟರ್ ಆದ ಇಂದ್ರಕುಮಾರ್ ಕುಟುಂಬವು ದಲಿತ ಯುವತಿಗೆ ಅನ್ಯಾಯ ಮಾಡಿದೆ ಎಂಬ ಆರೋಪ ಕೇಳಿಬಂದಿತ್ತು. ಮಾಜಿ ಕಾರ್ಪೊರೇಟರ್ ಇಂದ್ರಕುಮಾರ್, ನಳಿನಾ ಇಂದ್ರಕುಮಾರ್ ಪುತ್ರ ಯಶ್ವಿನ್ ದಲಿತ ಯುವತಿಯನ್ನ ಪ್ರೀತಿಸಿ ಮದುವೆಯಾಗಿ ಲೈಂಗಿಕ ದೌರ್ಜನ್ಯವನ್ನ ಎಸಗಿ ಕೊನೆಗೆ ಇವರ ಪ್ರೀತಿಗೆ ಜಾತಿ ಅಡ್ಡಿಯಾಗುತ್ತೆ ಅಂತ ಈಗ ಬೇರೊಂದು ಮದುವೆಯಾಗಲು ಯಶ್ವಿನ್ ಮುಂದಾಗಿದ್ದು, ಈ ಸಂಬಂಧ ಸೆಪ್ಟೆಂಬರ್ 1ರಂದು ತುಮಕೂರು ನಗರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಇನ್ನು ಪ್ರಕರಣ ದಾಖಲಾಗುತ್ತಿದ್ದಂತೆ ಇಂದ್ರಕುಮಾರ್ ಹಾಗೂ ನಳಿನಾ ಕುಮಾರ್ ಹಾಗೂ ಪುತ್ರ ಯಶ್ವಿನ್ ನಾಪತ್ತೆಯಾಗಿದ್ರು. ಜಾಮೀನಿಗಾಗಿ ಈ ಮೂವರು ಆರೋಪಿಗಳು ಅರ್ಜಿ ಸಲ್ಲಿಸಿದ್ದು, ಸೆಪ್ಟೆಂಬರ್ 11ರಂದು ಪ್ರಕರಣದ A2 ಇಂದ್ರಕುಮಾರ್ ಹಾಗೂ ನಳಿನಾ ಇಂದ್ರಕುಮಾರ್ಗೆ ಬೇಲ್ ಸಿಕ್ಕಿದೆ. ಇನ್ನು ಬೇಲ್ ಸಿಗ್ತಾ ಇದ್ದಂತೆ ಆರೋಪಿಗಳು ಪ್ರತ್ಯಕ್ಷರಾಗಿದ್ದಾರೆ. ಆದ್ರೆ ಪ್ರಮುಖ ಆರೋಪಿಯಾದ ಯಶ್ವಿನ್ಗೆ ಜಾಮೀನು ಸಿಗದ ಹಿನ್ನೆಲೆ ಇನ್ನೂ ಪತ್ತೆಯಾಗಿಲ್ಲ. ಇನ್ನು ದಲಿತ ಯುವತಿಗೆ ಮೋಸ ಮಾಡಿದ ಕಿರಾತಕ ಯಶ್ವಿನ್ ತೆರೆಮರೆಯಲ್ಲಿ ಸದ್ದಿಲ್ಲದೆ ಬೇರೊಂದು ಯುವತಿ ಜೊತೆ ಸಪ್ತಪದಿ ತುಳಿಯಲು ಮುಂದಾಗಿದ್ದು, ಬೇರೊಂದು ಯುವತಿಯ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾನೆ. ಬೇರೊಂದು ಯುವತಿ ಸಿಗ್ತಾ ಇದ್ದಂತೆ ದಲಿತ ಯುವತಿಯನ್ನ ಕಡೆಗಣಿಸಿದ್ದು, ಬಾಯಿಗೆ ಬಂದಂತೆ ಯಶ್ವಿನ್ ನಿಂದಿಸಿದ್ದಾನೆ. ಮದುವೆಯಾಗಿ ಲೈಂಗಿಕವಾಗಿ ಬಳಸಿಕೊಂಡು ಈಗ ಮೋಸ ಮಾಡ್ತಾ ಇದ್ದಾನೆ. ಅದಲ್ಲದೆ ಇದನ್ನೆಲ್ಲ ಕೇಳಲು ಯಶ್ವಿನ್ ಮನೆ ಮುಂದೆ ಬಂದ್ರೆ ದಲಿತ ಯುವತಿ ಮೇಲೆ ಮನೆ ಮಂದಿ ಎಲ್ಲ ಸೇರ್ಕೊಂಡು ಹಲ್ಲೆ ಮಾಡಿದ್ದಾರೆ. ಸದ್ಯ ಯಶ್ವಿನ್ ಹಾಗೂ ದಲಿತ ಯುವತಿ ಮಾತನಾಡಿರೋ ಆಡಿಯೋ ಈಗ ವೈರಲ್ ಆಗಿದೆ. ಹಲೋ, ಮನೆಗೆ ಹೋಗ್ತಾ ಇದೀನಿ, ಸ್ವಲ್ಪ ಸಮಾಧಾನವಾಗಿರು. ನಾನು ರೆಡಿ ಮಾಡ್ಬಿಟ್ಟು ನಾನು ಫೋನ್ ಮಾಡ್ತೀನಿ ಇವತ್ತೇ. ನನ್ ಕೈಲಿ ಆಗಲ್ಲ. ನೀನ್ ಹಿಂಗೆ ನನ್ನ ಆಟ ಆಡ್ಸಿದ್ರೆ ನಾನು ಏನಾಗ್ತೀನೋ ನನಗೆ ಗೊತ್ತಿಲ್ಲ. ನಾನು ಆಟ ಆಡಿಸ್ತಿಲ್ಲ. ಏನ್ ಮಾಡ್ತಿದ್ಯಾ ಮತ್ತೆ? ನಾನು ರೆಡಿ ಮಾಡ್ತೀನಿ, ಸ್ವಲ್ಪ ಸಮಾಧಾನವಾಗಿರು. ಬೇಕಾಗಿಲ್ಲ, ನನ್ನ ಹತ್ರ ಮಾತಾಡ್ಬಿಟ್ಟು ಆಮೇಲೆ ಹೋಗು. ಏನ್ ಮಾತಾಡ್ಬೇಕು? ರೆಡಿ ಮಾಡ್ತೀನಿ ಅಂತ ಹೇಳ್ತೀನಿ ಅಮ್ಮ. ಏನ್ ರೆಡಿ ಮಾಡ್ತೀಯಾ? ಸ್ವಲ್ಪ ಸಮಾಧಾನ ತಗೊಳ್ಳೆ. ನನ್ ನಿನ್ನ ಕಣ ಮದುವೆ ಸಾಕು ಕಣೋ, ಇನ್ನು ಜಾಸ್ತಿ ಹೋಗ್ಸ್ಕೊಟ್ಟು ನನ್ನ ಲೈಫ್ ಹಾಳು ಮಾಡ್ಬೇಡ. ನಿನ್ಗೆ ಯಾರು ಬೀಳ್ತಿಲ್ಲ ಮದ್ವೆ ಆಗೋ ಜೊತೆಲಿ ಇರು ಅಂತ. ಸಾಕು, ಇದನ್ನ ಹಾಳು ಮಾಡಿರೋದನ್ನೇ. ನಮ್ಮ ನಾವು ಜಾತಕ ತೋರಿಸ್ತಾವಂತ ನಮ್ಮನಿಗೆ ಎಷ್ಟು ಇರ್ತಂತ ಅದರಿಂದ ಅದಕ್ಕೊಂದು ಗಲಾಟೆ. ನಮ್ಮಲ್ಲಿ ಅದು ಮುಗಿದೋಗಿರ್ತ ಅದನ್ನು ಎತ್ಕೊಂಡು ಇನ್ನೂ ಗಲಾಟೆ. ಇನ್ನೇನ್ ಮಾಡ್ಬೇಕು? ನಾನು ಇನ್ನೇನ್ ತಪ್ಪು ಮಾಡ್ತೀನಿ? ಏನೋ ಮಾಡಿದ್ಯಾ ನೀನ್ ನನ್ಗೆ? ಏನು ಮಾಡಿಲ್ಲ, ಇನ್ ಮುಂದಕ್ಕೆ ಮಾಡ್ತೀನಿ ಅಂತ ಹೇಳ್ತಿರೋದು. ಎಲ್ಲೆಲ್ಲಿ ಓದಿಬಾರ್ದು ಅಲ್ಲಲ್ಲಿ ಓದ್ಕೊಂಡು ಹೊಡ್ಕೊಂಡು ಟಾರ್ಚರ್ ಕೊಟ್ಕೊಂಡು ಎಲ್ಲ ಒಂದತ್ರ ಒಂದೊಂದು ಅನ್ನಿಸ್ಕೊಂಡು ನಾನು ಯಾಕೆ ಅನ್ನಿಸ್ಕೋಬೇಕು? ನಾನು ಯಾಕೆ ಮಾಡಿಸ್ಕೋಬೇಕು ನಿನ್ ಹತ್ರ? ಇಷ್ಟೆಲ್ಲ ಆದ್ಮೇಲೆ ನಿನ್ಗೆ ಹೆಂಗ ಮನ್ಸ್ ಬರುತ್ತೆ ನಿಮ್ ಮನೇಲಿ ಹೋಗ್ಬಿಟ್ಟು ನನ್ನಿಂದಾನೆ ನಿನ್ ಜೀವನ ಹಾಳಾಗ್ತಿದೆ ಅಂತ ಹೇಳಕ್ಕೆ? ಆಯ್ತಪ್ಪ, ತಪ್ಪು ನಂದೇ. ನಾನು ರೆಡಿ ಮಾಡ್ತೀನಿ ಅಂತ ಹೇಳ್ತಿಲ್ವಾ? ಅಲ್ಲ, ನಾನು ಏನಕ್ಕೆಲ್ಲ ಸಹಿಸ್ಕೊಂಡಿರ್ಬೇಕು? ನಿಮ್ ಮನೇಲಿ ಅನ್ನ ತಿಂದಿದ್ದೀನಿ ಅಂತನಾ? ಅನ್ನ ತಿಂದಿದ್ದೀನಿ ಅಂತ ನಿನ್ ಬಾಳದೆಲ್ಲ ಸಹಿಸ್ಕೊಂಡಿರ್ಬೇಕಾ? ಆ ಋಣ ಯಾವತ್ತೂ ತೀರೋಗಿದೆ, ಯಾವತ್ತೂ ತೀರೋಗಿದೆ ಆ ಋಣ. ಇಲ್ಲಾಂದ್ರೆ ಯಾವ ವಯಸ್ಸಲ್ಲಿ ನಿಮ್ಮ ಅಮ್ಮಗ್ ಸೊಸೆ ಬಂದಿರೋಳು ಮನೇಲಿ, ಅದು 3 ಬಿಟ್ಟವಳು 3 ಜನ ಎಲ್ಲ ಊರಾಗಿರೋರ್ ಜೊತೆ ಎಲ್ಲ ಹೋಗೋಳು ನಿಮ್ ಮನೇಲಿ ಸೊಸೆ ಆಗಿ ಬಂದಿರೋಳು ಇಷ್ಟರಲ್ಲಿ. ಅದೇನ್ ಮಾತಾಡ್ತೇನೆ? ನೆಟ್ಟಿಗೆ ಮಾತಾಡೋಣ. ರೆಡಿ ಮಾಡ್ತೀನಿ, ಬಿದ್ದಿರ್ಬೇಕಷ್ಟೇ. ಏನಕ್ಕೆ ಕಿರ್ಚಾಡ್ತಿದ್ಯಾ? ಆಗಲ್ಲ ನಮ್ ಕೈಲಿ ಮಾತಾಡಕ್ಕೆ. ಈಗ ಇಕ್ಕು ಫೋನ್. ಹಲೋ, ನಮ್ ಕೈಲಿ ಆಗಲ್ಲ ಗುರು. ಏನೇನೋ ಮಾತಾಡ್ಬಿಟ್ಟು ನಾನು ಫೋನ್ ಮಾಡ್ತೀನಿ ಇರು. ಯಾರ ಹತ್ರ ಮಾತಾಡ್ತೀಯಾ? ನಾ ಮನೇಲೆ ಮಾತಾಡ್ತೀನಿ.
ಏನಂತ ಮಾತಾಡ್ತೀಯ? ಏನಾದ್ರು ಮಾತಾಡ್ಕೊಂತೀನಿ, ನಾನ್ ರೆಡಿ ಮಾಡ್ಬೇಕಾ ಮಾಡ್ತೀನಿ. ಮಾತಾಡ್ತಿ ಹೇಳ್ಬಿಟ್ಟು ಮಾತಾಡಪ್ಪ. ಕೇಳೋದು ಇಲ್ಲ ಹೇಳೋದು ಇಲ್ಲ, ಬಂದ ಮಾತಾಡೋದ್ರ ಮಾತಾಡಲ್ಲ, ಕೇಳ್ಕೊಂಡ್ ಬಿದ್ದಿರ್ಬೇಕಷ್ಟೇ. ಅಲ್ಲ ಹೇಳ್ದಂಗ್ ಕೇಳ್ಕೊಂಡ್ ಬಿದ್ದಿರಕ್ಕೆ ನಾನು ನಿನ್ ಯಶು ಅಷ್ಟೇ, ಇನ್ನೇನಿಲ್ಲ. ಐ ಆಮ್ ನಾಟ್ ಯುವರ್. ಏನು ನಾನ್ ಬಿಡೋದು ಇಲ್ಲ, ಕೇಳಲೇಬೇಕು ನೀನು. ಏನ ನಾನು ಹೇಳ್ದಂಗ್ ಕೇಳಲೇಬೇಕು, ನಾನ್ ಬಿಡಲ್ಲ ನಿನ್ನ. ಕಟ್ಕೊಂಡಿರೋ ನಾನು, ನೀನೆಲ್ಲ ಕಟ್ಕೊಂಡಿರೋ ನನ್ನ. ನನಗ್ ಕೆಲ್ಸ ಐತೆ, ನಾನ್ ಮಾಡ್ತೀನಿ ಇರು. ಅಲ್ಲ ಕಣೋ, ಕಟ್ಕೊಂಡಿದ್ಯಾ ಅಷ್ಟೇ ನೀನ್. ನನ್ ಕೆಲ್ಸ ಐತೆ. ಹಲೋ, ಏನು ಕಟ್ಕೊಂಡಿದ್ಯಾ ಇಟ್ಕೊಂಡಿಲ್ಲ ನೀನ್ ಹೇಳ್ದಂಗ್ ಮಾತ್ರ ಕೇಳೋದಿಕ್ಕೆ. ಓ ಅದಕ್ಕೆ ಹೇಳ್ತಿರೋದು ಅಂತ. ಏನು ಹಲೋ, ಏನು ನಿನ್ ಪಾಡ ನಿನ್ ಜೀವನ ನೀನ್ ನೋಡ್ಕೋ, ನನ್ ಜೀವನ ಏನು ಕಿರ್ಚಾಡ್ತಾ ಇದೀಯಾ? ಹೆಂಗೆ ಈ ತರ ಮಾತುಗಳೆಲ್ಲ ಕೇಳ್ಕೊಂಡು? ಒಟ್ನಲ್ಲಿ ದಲಿತ ಯುವತಿಯ ಬಾಳಲ್ಲಿ ಮಾಜಿ ಕಾರ್ಪೊರೇಟರ್ ಪುತ್ರ ಚೆಲ್ಲಾಟ ಆಡಿದ್ದು, ದಲಿತ ಯುವತಿಯನ್ನ ತನಗೆ ಬೇಕಾದಂತೆ ಬಳಸಿಕೊಂಡು ಈಗ ಮೋಸ ಮಾಡಿದ್ದು. ಎಫ್ಐಆರ್ ದಾಖಲಾಗುತ್ತಿದ್ದಂತೆ ನಾಪತ್ತೆಯಾದವ ಇನ್ನೂ ಕೂಡ ಪತ್ತೆಯಾಗಿಲ್ಲ. ಇತ್ತ ಮಾಜಿ ಕಾರ್ಪೊರೇಟರ್ ಕುಟುಂಬ ಮಾಡಿದ ಮಹಾ ಮೋಸಕ್ಕೆ ಯುವತಿಯು ಬೀದಿ ಪಾಲಾಗಿದ್ದು ನ್ಯಾಯಕ್ಕಾಗಿ ಅಲೆಯುವಂತಾಗಿದೆ. ಮುಂದಿನ ದಿನಗಳಲ್ಲಿ ಆರೋಪಿಗೆ ಕಠಿಣ ಶಿಕ್ಷೆ ಆಗುತ್ತಾ ಅಥವಾ ದಲಿತ ಯುವತಿ ಬಾಳಿಗೆ ಬೆಳಕಾಗುವಂತೆ ಯಶ್ವಿನ್ ಮಾಡ್ತಾನಾ ಎಂದು ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.